ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಹಾಗೂ ನಿಮ್ಮ ಹೇರ್ ಫಾಲ್ ಸಮಸ್ಯೆಗೆ ಹಾಗೂ ಯಾರಿಗೆಲ್ಲ ತುಂಬಾ ಡ್ಯಾಂಡ್ರಫ್ ಇದೆ ಅವ್ರ ಸಲುವಾಗಿ ಕೂಡ ಮುಖ್ಯವಾಗಿರುವಂಥ ಈ ಒಂದು ವಿಡಿಯೋ ಇದೆ. ಖಂಡಿತವಾಗ್ಲೂ ಈ ರೆಮಿಡಿನ ನೀವು ಕಂಟಿನ್ಯೂಯಸ್ ಆಗಿ ಬಳಸ್ತಾ ಬಂದರೆ ಎಷ್ಟೇ ನಿಮ್ಮ ಕೂದಲು ಬಿಳಿಯಾಗಿರಲಿ ಅಥವಾ ನಿಮ್ಮ ಕೂದಲು ಡ್ಯಾಮೇಜ್ ಆಗಿರಲಿ ಅದನ್ನು ನೀವು ಸರಿಪಡಿಸ್ಕೊಳ್ಬಹುದು. ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಒಂದು ರೆಮಿಡಿನ ಮಾಡ್ಕೊಂಡು ಹಚ್ಕೊಳ್ಬೇಕು ವೀಕ್ಷಕರೇ. ತುಂಬಾ ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೋತೀರಾ. ನೋಡಿ, ನಾವು ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ ಎಷ್ಟೇ ನಮಗೆ ಬಿಳಿ ಕೂದಲು ಸಮಸ್ಯೆ ಇದ್ದರೂ ಕೆಮಿಕಲ್ ಡೈಸ್ನ ಯೂಸ್ ಮಾಡ್ತೀವಿ. ಅದರಿಂದ ನಮ್ಮ ಕೂದಲು ಡ್ಯಾಮೇಜ್ ಆಗುತ್ತೆ ಹೊರತು ಅದರಿಂದ ಏನು ನಮಗೆ ಬೆನಿಫಿಟ್ ಸಿಗೋದಿಲ್ಲ. ಮತ್ತು ಅದರಿಂದ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಭಾಳಷ್ಟು ಅಂದರೆ ತುಂಬಾ ನಮಗೆ ಪ್ರಾಬ್ಲಮ್ಸ್ ಆಗುತ್ತವೆ. ಅದರ ಸಲುವಾಗಿ ಆದಷ್ಟು ಮನೆಮದ್ದುಗಳನ್ನು ಯೂಸ್ ಮಾಡ್ತಾ ಇದ್ದರೆ ರಿಸಲ್ಟ್ ಮಾತ್ರ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಟೈಮ್ ತೊಗೊಳ್ಬೋದು, ಆದರೆ ರಿಸಲ್ಟ್ ಖಂಡಿತವಾಗೂ ಸಿಗುತ್ತೆ. ಅದೇ ಯಾವ ರೀತಿಯಾಗಿ ಈ ಒಂದು ನ್ಯಾಚುರಲ್ ರೆಮಿಡಿನ ಮಾಡ್ಕೊಳ್ಳೋದು ಅಂತ ತಡ ಮಾಡದೆ ಬನ್ನಿ ತೋರಿಸ್ಕೊಡ್ತೀನಿ. ಅದರ ಸಲುವಾಗಿ ನೋಡಿ, ಇಲ್ಲಿ ಒಂದು ಆಲೂಗಡ್ಡೆನ ಸ್ವಚ್ಛವಾಗಿ ತೊಳ್ಕೊಂಡು ಈ ರೀತಿಯಾಗಿ ನಾನು ತುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಬೌಲ್ಗೆ ಕೂಡ ಹಾಕ್ಕೊಳ್ಬಹುದು. ವೀಕ್ಷಕರೇ, ಇಲ್ಲಿ ನಮಗೆ ಬೇಕಾಗಿರೋದು ಆಲೂಗಡ್ಡೆ ರಸ ಅಂದರೆ ಜ್ಯೂಸ್. ಸೊ ಹಾಗಾಗಿ ಈ ರೀತಿಯಾಗಿ ನೀವು ತಗೊಳ್ಬಹುದು, ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲೇ ಕೂಡ ಹಾಕ್ಕೊಂಡು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬಹುದು. ಆಲೂಗಡ್ಡೆ ತುಂಬಾ ಒಳ್ಳೆಯ ಆಗಿರುವಂಥ ಒಂದು ಅಂಶ ಇದೆ ವೀಕ್ಷಕರೇ. ನಮ್ಮ ಕೂದಲನ್ನ, ಬಿಳಿ ಕೂದಲನ್ನ ಸಮಸ್ಯೆ ಇದಕ್ಕೆ ಪರಿಹಾರ ಪಡಿಸ್ಕೊಳ್ಳೋದಕ್ಕೆ ಜೊತೆಗೆ ನಮ್ಮ ಸ್ಕಿನ್ ಸಲುವಾಗಿ ಎಷ್ಟು ಬೆನಿಫಿಟ್ ಇದೆಯೋ ನಮ್ಮ ಹೇರ್ ಸಲುವಾಗೂ ಕೂಡ ಇದು ಅಷ್ಟೇ ಬೆನಿಫಿಷಿಯರಿ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿರ್ತಕ್ಕಂಥ ಸ್ಟಾರ್ಚ್ ಮುಖ್ಯವಾಗಿ ನಮ್ಮ ಕೂದಲನ್ನ ಸರಿಪಡಿಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲೇ ನೋಡಿ, ತುರ್ಕೊಂಡಿದ್ದಾಗಿದೆ. ಒಂದು ನೆಕ್ಸ್ಟ್ ಬೌಲನ್ನು ತೊಗೊಂಡಿನಿ. ಅದರ ಒಳಗಡೆ ಇವಾಗ ನಾನು ನೋಡಿ ಈ ರೀತಿಯಾಗಿ ಕೈಯಿಂದನೇ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊತಾ ಇದ್ದೀನಿ. ಭಾಳಷ್ಟು ಈಸಿಯಾಗಿ ಬಂದುಬಿಡುತ್ತೆ. ನೀವು ಬೇಕಾದರೆ ಬಟ್ಟೆಯಲ್ಲಿ ಹಾಕ್ಕೊಂಡು ಕೂಡ ತಗೊಳ್ಬೋದು. ಸೊ ನೋಡಿ, ಈ ರೀತಿಯಾಗಿ ಜಾಸ್ತಿ ಕೂಡ ನಮಗೆ ಇಲ್ಲಿ ಬೇಕಾಗಿಲ್ಲ. ಜಸ್ಟ್ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟೇ ಬೇಕಾಗಿರುವಂಥದ್ದು. ಸೊ ನೋಡಿ, ಇವಾಗ ನಾನಿಲ್ಲಿ ಜ್ಯೂಸನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಇವಾಗ ಏನೇನು ಇಂಗ್ರೀಡಿಯೆಂಟ್ ಎಲ್ಲ ಆ್ಯಡ್ ಮಾಡ್ಕೊತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಭಾಳಷ್ಟು ಅಂದರೆ ಭಾಳಷ್ಟು ಈಸಿ ಆಗೋಂಥ ರೆಮಿಡಿ ಇದೆ. ತಲೆ ಸ್ನಾನಕ್ಕೂ ಸ್ವಲ್ಪ ಒಂದು 20 ಮಿನಿಟ್ಸ್ ಬಿಫೋರ್ ಇದನ್ನು ಹಚ್ಕೊಂಡ್ರೆ ಸಾಕು ವೀಕ್ಷಕರೇ. ಇವಾಗ ನೋಡಿ, ಅದರ ಒಳಗಡೆ ನಾನು ಒಂದಷ್ಟು ಕರ್ಪೂರವನ್ನು ಹಾಕ್ತಾಯಿದ್ದೀನಿ. ಕರ್ಪೂರ ಯಾಕಪ್ಪ ಹಾಕ್ತಾಯಿದ್ದೀನಿ ಅಂದರೆ ಇದು ನೋಡಿ ವೀಕ್ಷಕರೇ, ಸ್ಕ್ಯಾಲ್ಪ್ನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲಿ ಅಥವಾ ಫಂಗಸ್ ಆಗಲಿ ಅದನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಇದು ಡ್ಯಾಂಡ್ರಫ್ ಪ್ರಾಬ್ಲಮ್ಗೆ ಒಂದು ಬೆಸ್ಟ್ ಆದಂಥ ರೆಮಿಡಿ ಇದೆ. ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಅದು ಕರ್ಪೂರವನ್ನು ಹಚ್ಕೊಂಡ್ರೆ ಹೇರ್ಸ್ ಡ್ಯಾಮೇಜ್ ಆಗುತ್ತೆ. ಇಲ್ಲ ವೀಕ್ಷಕರೇ, ಯಾರಿಗೆಲ್ಲ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಅವರು ರೆಗ್ಯುಲರ್ ಆಗಿ ಕರ್ಪೂರವನ್ನು ಕೊಕೊನಟ್ ಆಯಿಲ್ದಲ್ಲಿ ಹಾಕ್ಕೊಂಡು ಮಸಾಜ್ ಮಾಡಿದ್ರೆ ನಿಮಗೆ ಇರುವಂಥ ಡ್ಯಾಂಡ್ರಫ್ ಪ್ರಾಬ್ಲಮ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಇಲ್ಲ ನಿಮಗೆ ಆ ರೀತಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ರೆಮಿಡಿ ಅಂತೂ ನೀವು ಯೂಸ್ ಮಾಡಿಕೊಂಡೇ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗೋದು. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಒಂದಷ್ಟು ಇನ್ಸ್ಟೆಂಟ್ ಕಾಫಿನ ಹಾಕ್ತಾಯಿದ್ದೀನಿ. ಕಾಫಿ ಹಾಕೋ ಕಾರಣ ಅಂದರೆ ನ್ಯಾಚುರಲ್ ಆಗಿ ನಮ್ಮ ಕೂದಲು ಡ್ರೈ ಆಗಬೇಕು, ಹಾಗೂ ಕೂದಲು ಡ್ರೈ ಆಗಿದ್ದರೆ, ಫ್ರೀಝಿ ಆಗಿದ್ದರೆ ಸಾಫ್ಟ್ ಆಗಬೇಕಂತ ಇಲ್ಲಿ ನಾನು ಒಂದಷ್ಟು ಇನ್ಸ್ಟೆಂಟ್ ಕಾಫಿನ ಸಹ ಹಾಕ್ತಾಯಿದ್ದೀನಿ. ಸೊ ನೋಡಿ, ಜಸ್ಟ್ ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಸಾಕು. ಭಾಳಷ್ಟು ಅಂದರೆ ಭಾಳಷ್ಟು ಎಫೆಕ್ಟಿವ್ ಆಗಿರೋವಂಥ ರಿಸಲ್ಟ್ ಕೊಡುತ್ತೆ. ಸೊ ನೋಡಿ, ತಲೆ ಸ್ನಾನಕ್ಕೂ ಬರೀ ಒಂದು 20 ನಿಮಿಷ ಇದನ್ನು ಎಲ್ಲ ಕಡೆನೂ ಸ್ಕ್ಯಾಲ್ಪ್ ಮೇಲೆ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಿಕೊಂಡ್ರೂ ಆಯಿತು. ಯಾವಾಗ ನೀವು ತಲೆ ಸ್ನಾನ ಮಾಡೋಕ್ಕೆ ಹೋಗ್ತೀರಾ, ವಾರಕ್ಕಂತೂ 2 ಸಲ ಮಾಡೇ ಮಾಡ್ತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನೆಕ್ಸ್ಟ್ ಇವಾಗ ನಾನು ಸ್ವಲ್ಪ ಒಂದು 4-5 ಹನಿ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೂದಲನ್ನ ಸಾಫ್ಟಾಗಿ ಇಡಬೇಕು, ಮೃದುವಾಗಿ ಇರಬೇಕು. ಕೂದಲು ಡ್ಯಾಮೇಜ್ ಆಗಿದೆ, ಕೂದಲಿನಲ್ಲಿ ಬೌನ್ಸಿ ಆಗೇ ಇಲ್ಲ ಅಂದರೆ ಖಂಡಿತವಾಗ್ಲೂ ಕೊಕೊನಟ್ ಆಯಿಲ್ ಬಳಸಬೇಕು. ಸೊ ಜಸ್ಟ್ ಬಿಫೋರ್ ದ ಬಾತ್ 20 ಮಿನಿಟ್ಸ್ ಇದನ್ನು ಹಚ್ಕೊಂಡು ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ವಾರಕ್ಕೆ 2 ಸಲ ಅಂತೂ ಕಂಟಿನ್ಯೂ ಆಗಿ ಇದನ್ನು ಮಾಡ್ಕೊಂಡೇ ಬನ್ನಿ. ಒಂದೇ ತಿಂಗಳು ಒಳಗಡೆ ನಿಮಗೆ ಇರೋಂಥ ಬಿಳಿ ಕೂದಲು ಸಮಸ್ಯೆ, ಡ್ಯಾಂಡ್ರಫ್ ಸಮಸ್ಯೆ, ಹೇರ್ ಫಾಲ್ ಸಮಸ್ಯೆ ಎಲ್ಲದಕ್ಕೂ ಮುಖ್ಯವಾಗಿರುವಂಥ ಇದು ರೆಮಿಡಿ ಕೆಲಸ ಮಾಡುತ್ತೆ. ವಿಡಿಯೋ ಇಷ್ಟಾದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.